ನನಗೆ ರಾಘವ್ ಅದೇ ಅವ್ರು ಹೇಳಿದಾಗೆ ಒಂದು 12 ವರ್ಷದ ನಮ್ಮಿಬ್ರದ್ದು ಒಂದು ಗೆಳೆತನ ಇತ್ತು. ಅಂದ್ರೆ ಒಂದು ಹೆಸರಾಂತ ನಿರ್ಮಾಪಕರು ಒಬ್ರು ಒಂದು ಸಿನಿಮಾನ ಮಾಡಬೇಕಾಗಿತ್ತು, ಇಬ್ರಿಗೂ ಅಡ್ವಾನ್ಸ್ ಬಂದಿತ್ತು, ಎಲ್ಲ ಆಗಿತ್ತು, ಆ ಕಥೆನೂ ಅದ್ಭುತವಾಗಿತ್ತು. ಬಟ್ ಏನಂದ್ರೆ ಆಮೇಲೆ ಅದೇನೋ ಟೇಕ್ ಆಫೇ ಆಗಲಿಲ್ಲ. ಇವಾಗ್ಲೂ ಬಹುಶಃ ಅವ್ರು ಮಾಡ್ಬೋದೇನೋ ನೆಕ್ಸ್ಟ್ ನಿಮ್ಮನ್ನೇ ಕರೆದು ಮಾರಿಗೋಲ್ಡ್ ಆದ್ಮೇಲೆ. ಸೊ ಅದಾದ ನಂತರ ಸಾಕಷ್ಟು ಸಿನಿಮಾದಲ್ಲಿ ಇವರು ಕೋ ರೈಟರ್ ಆಗಿ ವರ್ಕ್ ಮಾಡಿದ್ದಾರೆ, ಸ್ಕ್ರಿಪ್ಟ್ ಜೊತೆಗೆ ವರ್ಕ್ ಮಾಡಿದ್ದಾರೆ. ಸೊ ಅವಾಗ ಸಿಗ್ತಾ ಇದ್ವಿ. ಆಮೇಲೆ ಅದೇ ನಾವು ಮಾತಾಡ್ತಾ ಇದ್ವಿ, ಅವಾಗ ಎಲ್ಲ ಆಗೋಗಿತ್ತು, ಅಂದ್ರೆ ಒಂದು ಅಡ್ವಾನ್ಸ್ ಬಂದಿತ್ತು, ಬಟ್ ಸಿನಿಮಾ ಟೇಕ್ ಆಫ್ ಆಗಿಲ್ಲ, ಒಂದು ಮಾಡ್ಲೇಬೇಕು ಜೊತೆಗೆ ಅಂತೆಲ್ಲ ನಾವು ಮಾತಾಡ್ತಾ ಇದ್ದಾಗ ಕರೆಕ್ಟ್ ಆಗಿ ನಮ್ಮ ರಘುವರ್ಧನ್ ಸರ್ ಸಿಕ್ಕಿದ್ರು. ಈ ಮಾರಿಗೋಲ್ಡ್ ಕತೆ ನಾನು ಕೇಳಿದೆ, ಇಷ್ಟ ಆಯ್ತು. ಸೊ ಫೈನಲಿ ಒಂದು 12 ವರ್ಷ ಆದ್ಮೇಲಾದ್ರೂ ಬೆಟರ್ ಲೇಟ್ ದೆನ್ ಎವರ್ ಅಂತ ಒಟ್ಟಿಗೆ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ವಿ. ಯಾಕೆಂದ್ರೆ ನಾನು ಅವ್ರದ್ದು ಕತೆ ಒಂದೇ ಅಲ್ಲ, ಇನ್ನ ಒಂದು 5-6 ಕತೆಗಳನ್ನ ನನಗೆ ಹೇಳ್ತಾ ಇದ್ರು. ಅಂದ್ರೆ ಈ ತರದ್ದು ಒಂದು ಕಾನ್ಸೆಪ್ಟ್ ಮಾಡಿದೀನಿ, ಆ ತರ ಮಾಡಿದೀನಿ ಅಂತ. ಅದು ಎಲ್ಲದರಲ್ಲೂ ಏನೋ ಒಂದು ವಿಭಿನ್ನತೆ ಇತ್ತು, ಎಲ್ಲ ಒಂಥರ ವಿಶೇಷವಾಗಿತ್ತು. ಸೊ ಹಾಗಾಗಿ ನನಗೆ ಈ ಮಾರಿಗೋಲ್ಡ್ ಅನ್ನ ಮಾಡ್ತಾ ಇದೀನಿ ಇದ್ದಾಗಲೂ ಕೂಡ ನನಗೆ ಕತೆ ಇಷ್ಟ ಆಯ್ತು. ಜೊತೆಗೆ ಕಾಸ್ಟಿಂಗ್ ಕ್ರೂ ಎಲ್ಲರೂ, ಅಂದ್ರೆ ಯಶ್ ಶೆಟ್ಟಿ ಇರ್ಬೋದು, ಸಂಗೀತ ಶೃಂಗೇರಿ ಇರ್ಬೋದು, ಆಮೇಲೆ ಕಾಕ್ರೋಚ್ ಸುದಿ, ಈ ತರ ಒಳ್ಳೊಳ್ಳೆ ಆರ್ಟಿಸ್ಟ್ಗಳನ್ನ ಈ ಸಿನಿಮಾದಲ್ಲಿ ಹಾಕಿದ್ದಾರೆ. ಸಂಪತ್ ಇರ್ಬೋದು, ಆಮೇಲೆ ವೀರ್ ಸಮತ್ ಅವ್ರ ಮ್ಯೂಸಿಕ್ ಇರ್ಬೋದು, ಚಂದ್ರು ಅವರ ಛಾಯಾಗ್ರಹಣ ಇರ್ಬೋದು. ಸೊ ಹೀಗೆ ಎಲ್ಲರದ್ದು ಅದ್ಭುತವಾಗಿ ಮೂಡ್ ಬಂದಿದೆ ಅಂತ ನಾವು ಅನ್ಕೊಂಡಿದೀವಿ. ಅಂದ್ರೆ ನಾವು ಮಾಡಿದವರು ಅದು ನಾವೇ ಹೊಗಳೋದು ಆಗಲ್ಲ, ಹೆಚ್ಚಾಗಲ್ಲ. ಅಂದ್ರೆ ನೀವು ನೋಡಿ ಹೇಳ್ಬೇಕು ಹೇಗಿದೆ ಅಂತ ನಿಮ್ ಟ್ರೈಲರ್ ಇಷ್ಟ ಆಗಿದ್ರೆ ದಯವಿಟ್ಟು 4 ಜನಕ್ಕೆ ಹೇಳಿ, ನೋಡಕ್ ಹೇಳಿ, ಆಮೇಲೆ ಶೇರ್ ಮಾಡಕ್ ಹೇಳಿ. ಥ್ಯಾಂಕ್ ಯು ಸರ್, ನಂಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಈ ಸಿನಿಮಾ ಗೆದ್ರೆ ಮತ್ತೆ ಹೆಚ್ಚೆಚ್ಚು ಸಿನಿಮಾ ನನ್ನ ಜೊತೆನೆ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಸೊ ಆ ಮಾತನ್ನೊಂದು ಉಳಿಸ್ಕೊಬೇಕು ನೀವು. ಥ್ಯಾಂಕ್ ಯು. ಇದು ಮಾರಿಗೋಲ್ಡ್ ಅಂದ್ರೆ ಗೋಲ್ಡನ್ ಮಾರ್ಬಿಡಿ ಅಂತ. ಸೊ ಆ ತರ ಒಂದು ಮಾರಿಗೋಲ್ಡ್ ಇದು. ನೀವು ಬೇರೆ ತರದಲ್ಲಿ ಅದನ್ನ ಡೈರೆಕ್ಟ್